ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆ ಜೆಡಿಎಸ್ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಮಾತನಾಡಿಸಿ ಸರ್, ನಾಳೆನ ಸಮಾವೇಶದ ಉದ್ದೇಶ ಏನು ಸರ್? ಪಕ್ಷ 25 ವರ್ಷ ಪೂರೈಸಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಸ್ಥಾಪಿಸಿ ಒಂದು ಬೆಳ್ಳಿ ಹಬ್ಬ ಆಚರಣೆ ಮಾಡತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ಈಗಾಗಲೇ ಹಾಸನ ಜಿಲ್ಲೆಯಿಂದ ಶುರುವಾದಂಥ ಸಮಾವೇಶ ಕಿತ್ತೂರು ಕರ್ನಾಟಕದಲ್ಲಿಯೂ ಕೂಡ ಆಗಿದೆ. ಇವತ್ತು ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರಕ್ಕೆ ಸೀಮಿತವಾಗಿರ್ತಕ್ಕಂಥ ಸಮಾವೇಶ ಮಾಡ್ತಾ ಇದ್ದೇವೆ. ನಾಳೆಯ ದಿನ ಬಹಳ ಬೃಹತ್ ಸಂಖ್ಯೆಯಲ್ಲಿ ಜನಸಾಗರ ಬಂದು ಈ ಸಮಾವೇಶದಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ಒಂದು ನಾಳೆ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸಿಗೆ ಪಾತ್ರಧಾರರಾಗಿರ್ತಕ್ಕಂಥ ಜವರಣ್ಣ ಅವರು ಅವ್ರ ಕ್ಷೇತ್ರದಲ್ಲೇ ಆಗ್ತಾ ಇದೆ. ಕೊಮಘಟ್ಟ ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಜೊತೆಯಲ್ಲಿ ನಮ್ಮ ಕಾರ್ಪೊರೇಷನ್ನ ಅಧ್ಯಕ್ಷರುಗಳು ಸಹಕಾರ ಇದೆ. ಎಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡಿ ಬಹಳ ದಿನಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಜೊತೆಯಲ್ಲಿ ನಮ್ಮ ತಿಪ್ಪೇಸ್ವಾಮಣ್ಣ ಅವರು ಬೆಂಗಳೂರು ನಗರದ ಏನು ಸಮಸ್ಯೆಗಳೇನಿದೆ, ಜ್ವಲಂತ ಸಮಸ್ಯೆಗಳು, ಕಳೆದ 3 ವರ್ಷದಿಂದ ಈ ಸಮಸ್ಯೆಗಳು ಅತಿರೇಕಕ್ಕೆ ಹೋಗಿ ಏನು ಮುಟ್ಟಿದೆ, ಇವೆಲ್ಲದರ ಕುರಿತಾಗಿ ಜೊತೆಯಲ್ಲಿ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಅಲ್ಪಾವಧಿಯಲ್ಲಿ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಕೊಡುಗೆಗಳು ಬೆಂಗಳೂರು ನಗರಕ್ಕೆ ಏನಿದೆ ಇವೆಲ್ಲವೂ ಕೂಡ ವಿಸ್ತಾರವಾಗಿ ನಾಳೆ ವೇದಿಕೆ ಮೇಲೆ ಚರ್ಚೆ ಮಾಡ್ತಾರೆ. ಈಗ ಬೆಂಗಳೂರು ನಗರದಲ್ಲಿ ಜೆಡಿಎಸ್ ಅಸ್ತಿತ್ವಕ್ಕಿಲ್ಲ, ಇಂಥ ಒಂದು ಚರ್ಚೆ ಸಂದರ್ಭದಲ್ಲಿ ಜಿಬಿಎ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋದಕ್ಕೆ ಏನು ಕಾನ್ಫಿಡೆನ್ಸ್ ಸರ್? ಇಲ್ಲಿವರೆಗೂ ಬಿಬಿಎಂಪಿ ಚುನಾವಣೆ ನಡೆದು 11 ವರ್ಷ ಆಗಿದೆ. ಜಿಬಿಎ ಚುನಾವಣೆ ಕಂಡಕ್ಟ್ ಮಾಡಬೇಕು ಅಂತಕ್ಕಂಥ ಪೂರ್ಣ ಪ್ರಮಾಣದ ಮನಸ್ಸು ಸರ್ಕಾರಕ್ಕೆ ಇಲ್ಲದೆ ಹೋದರೂ ಕೂಡ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಕಡೆಯಿಂದ ಡೈರೆಕ್ಷನ್ಸ್ ಇದೆ, ಆರ್ಡರ್ಸ್ ಇದೆ, ಕಂಡಕ್ಟ್ ಮಾಡಲೇಬೇಕು. ಅದು 1-2 ತಿಂಗಳು ಇನ್ನೊಂದು ಸ್ವಲ್ಪ ಡ್ರ್ಯಾಗ್ ಮಾಡ್ಬೋದು ಹೊರತುಪಡಿಸಿ, ಬಟ್ ಚುನಾವಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ಹೊಸ ನಾಯಕರನ್ನ ಹುಟ್ಟಾಕ್ತಕ್ಕಂಥದ್ದಕ್ಕೆ, ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಸ್ನ ಹುಟ್ಟಾಕ್ತಕ್ಕಂಥದ್ದಕ್ಕೆ, ಹೊಸ ನಾಯಕತ್ವ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಜಿಬಿಎ ಚುನಾವಣೆ ಎದುರು ನೋಡ್ತಾ ಇದ್ದೇವೆ. ವೋಟರ್ಸ್ ಇದ್ದಾರೆ, ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನ ಇದ್ದಾರೆ, ಕೆಲಸ ಮಾಡಿದ್ದೇವೆ. ಅದನ್ನು ಮನವರಿಕೆ ಮಾಡಿಕೊಡೋ ಮೂಲಕ ಹ್ಯಾಂಡ್ ಬಿಲ್ಸ್ಗಳನ್ನ ಅವ್ರ ಕೈಗೆ ಕೊಡ್ತಕ್ಕಂಥದ್ದು, ಮೆಂಬರ್ಶಿಪ್ ಡ್ರೈವ್ಗಳನ್ನ ಮಾಡಿಸ್ತಕ್ಕಂಥದ್ದು, ಪ್ರತಿ ವಾರ್ಡ್ಗಳಲ್ಲಿ ಎಲ್ಲ ಟಾಸ್ಕ್ಗಳನ್ನ ಕೊಟ್ಟಿದ್ದೇವೆ. ಈ ಸಮಾವೇಶ ಆದಮೇಲೆ ದೊಡ್ಡ ಮಟ್ಟದಲ್ಲಿ ಚಾಲನೆ ಕೊಡ್ತೇವೆ. ಈಗ ಬೆಂಗಳೂರಿನ ಫ್ಯೂಚರ್ನ ಒಂದು ದೊಡ್ಡ ಸ್ಕೀಮ್ ಅಂದರೆ ಮೇಕೆದಾಟು ಯೋಜನೆ. ಈ ಒಂದು ಮೇಕೆದಾಟು ಯೋಜನೆಯನ್ನ ಡಿ.ಕೆ. ಬ್ರದರ್ಸ್ ಅದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೊತಾ ಇದ್ದಾರೆ. ಈ ವಿಚಾರವಾಗಿ ಯಾವ ರೀತಿ ಕ್ಲಾರಿಟಿ ಕೊಡ್ತೀರಾ ಜನರಿಗೆ? ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪದಲ್ಲಿ ಮೇಕೆದಾಟು ಯೋಜನೆ ಆಗಬೇಕು ಅಂತಕ್ಕಂಥದ್ದು ಪಾದಯಾತ್ರೆಯನ್ನ ಮಾಡಿದ್ದು ಮಾನ್ಯ ಉಸ್ತುವಾರಿ ಸಚಿವರು, ಬೆಂಗಳೂರು ನಗರದ ಸಚಿವರು, ಜೊತೆಯಲ್ಲಿ DCM ಅವರು ಪಾದಯಾತ್ರೆ ಮಾಡಿದ್ರು. ಕೊನೆಗೆ ನಾನು ಇವತ್ತು ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತಕ್ಕಂಥದ್ದು, ಇವತ್ತು INDA ಮಿತ್ರಕೂಟದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ರವರು ಯಾರ ಜೊತೆಯಲ್ಲಿದ್ದಾರೆ? ಕಾಂಗ್ರೆಸ್ ಜೊತೆಯಲ್ಲಿದ್ದಾರೆ. ಅವ್ರ ಕಡೆಯಿಂದ ಒಂದು NOC ತಗೊಂಬರಲಿ. ಇವತ್ತು ಯಾವ ರೀತಿ ಎತ್ತಿನೊಳೆ ಪ್ರಾಜೆಕ್ಟ್ಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂತಿ ಸೆಟ್ರೇಟ್ ಮಾಡಿಕೊಟ್ಟಿದ್ದಾರೆ. ಮತ್ತು ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಯಾಕೆಂದರೆ ಪ್ರಾಜೆಕ್ಟ್ ಶುರು ಆಗಿದ್ದು 8-9 ಸಾವಿರ ಕೋಟಿಗೆ. ಈಗ ಪ್ರಾಜೆಕ್ಟ್ ಕಾಸ್ಟ್ ಎಸ್ಕಲೇಷನ್ ಆಗಿ 30,000 ಕೋಟಿಗೆ ಹೊಟ್ಟೋಗಿದೆ. ಇನ್ನು ಅದು ಕಂಪ್ಲೀಟ್ ಆಗೋಷ್ಟರಲ್ಲಿ ಇನ್ಯಾವ ಅಧೋಗತಿಗೆ ತೊಗೊಂಡೋಗಿ ನಿಲ್ಲಿಸ್ತಾರೋ ಸರ್ಕಾರ ಗೊತ್ತಿಲ್ಲ. ಅಲ್ಲಿ ನಮ್ಮ ಕೋಲಾರವರೆಗೂ ಅದು ನೀರು ಬರುತ್ತೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ನಾನು ಕೇಳ್ತಕ್ಕಂಥದ್ದು, ಅವ್ರಿಗೆ ಜವಾಬ್ದಾರಿ ಇದೆ, ಒಂದು NOC ಕೊಡಿಸ್ಲಿ ಸ್ಟಾಲಿನ್ ಅವ್ರ ಕಡೆಯಿಂದ. ಮಾರನೇ ದಿನವೇ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಧಾನಮಂತ್ರಿಗಳ ಜೊತೆ ಕೂತು ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಇದಕ್ಕೆ ಯಾವ ರೀತಿ ನಾವು ಕಾರ್ಯರೂಪ ಕೊಡಬೇಕು ಕೊಡಿಸ್ತೇವೆ. ಈಗ JDS ಏಕಾಂಗಿ ಸ್ಪರ್ಧೆನ ಸರ್ ಈ ಒಂದು GBA ಚುನಾವಣೆಯಲ್ಲಿ, ಅಥವಾ ಹೊಂದಾಣಿಕೆಯಲ್ಲಿ ಹೋಗೋದು ಸರ್? ಮೈತ್ರಿಯಲ್ಲಿ ಚುನಾವಣೆ ಎದುರಿಸುತ್ತಾ ಅಂತ? ಇದು ತೀರ್ಮಾನಗಳು ಇನ್ನೂ ಯಾವುದೂ ಆಗಿಲ್ಲ. ಯಾಕೆಂದ್ರೆ ಚುನಾವಣೆ ಘೋಷಣೆ ಆದರೆ ತೀರ್ಮಾನ ಆಗ್ತದೆ. ಆನ್ ಟೇಬಲ್ ಇನ್ನೂ ಡಿಸ್ಕಷನ್ಗೆ ಬಂದಿಲ್ಲ. ಬಂದಾಗ ಕೂತು ಚರ್ಚೆ ಮಾಡ್ತೇವೆ. ಸೊ ಇದಿಷ್ಟು JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.